ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯವರಿಗೆ ಮುಡಿ ಕೊಡುವಂಥ ಹೋಗುವ ಜಾಗ. ಸೊ ಚಾಪಿ ಬೆಡ್ಶೀಟ್ ಎಲ್ಲ ಇಲ್ಲೇ ಮಾರ್ತಾವ್ರೆ. ಎಲ್ಲ ಇಲ್ಲೇ ಪರ್ಚೇಸ್ ಮಾಡಿ ರೂಮ್ಗೆ ಹೋಗಿ ಮಲ್ಕೊಳ್ಳಿ ರೆಸ್ಟ್ ಮಾಡಿಂದ. ಶ್ರೀ ಮುಡಿ ಭವನ ಇದು. ಮುಡಿ ಸಮರ್ಪಣಾ ಪ್ರವೇಶ ದ್ವಾರ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ಇಲ್ಲಿ. ಸೊ ನಾವು ಇದೇ ಎಂಟ್ರೆನ್ಸು. ಇಲ್ಲಿಂದ ಹೋಗಿ ರಶೀದಿನ ಪಡ್ಕೊಂಡು ಹೋಗಬೇಕು. ಇವ್ರು ನೋಟಿಸ್ ಕೂಡ ಬೇರೆ ಹಾಕಿದ್ದಾರೆ, ಚಪ್ಪಲಿ ಹಾಕಿಕೊಂಡೇ ಹೋಗಿ ಅಂತ. ಸೊ ಚಪ್ಪಲಿ ಬಿಟ್ಟು ಹುಡುಕೋ ಪರಿಸ್ಥಿತಿ ಇಲ್ಲ, ಅದು ಸಿಕ್ಕಾಪಟ್ಟೆ ರಶ್ ಇದೆ. ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ. ಸಿಕ್ಕಾಪಟ್ಟೆ ರಶ್ ಇದೆ ಅನ್ಕೋತಿದ್ದಾರೆ. ಇಲ್ಲಿ ಖಾಲಿ ಐತೆ, ಒಂದೆರಡು ಲೈನ್ ಖಾಲಿ ಐತೆ. ನಾನು ಹಿಂದೇನು ತುಂಬ ಜನ ಬರ್ತಾವ್ರೆ, ಬಟ್ ಕಾಣಿಸ್ತಿಲ್ಲ ಅಷ್ಟೇ. ಸಿಕ್ಕಾಪಟ್ಟೆ ಜನ ಅವ್ರೆ ಗುರು, ಸಿಕ್ಕಾಪಟ್ಟೆ ಜನ ಅವ್ರೆ. ನಾನು ಇಷ್ಟು ಜನ ಇರ್ತಾರೆ ಅನ್ಕೊಂಡಿರ್ಲಿಲ್ಲ, ಬಟ್ ಇಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ಜನ ಅವ್ರೆ ಗುರು. ಬಹುಶಃ ಇಲ್ಲೇ ಆಗುತ್ತೆ ಟೈಮು ಮ್ಯಾಕ್ಸಿಮಮ್ಮು 30 to 40 minutes, ಹೆಚ್ಚು ಕಮ್ಮಿ ಇಲ್ಲ 1 hour ಆಗುತ್ತೆ. ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಜನ ಅವರೇ ಗುರು. ಅದು ಸಂಜೆ ಇಷ್ಟೊತ್ತಿನಲ್ಲಿ ಇಷ್ಟೊಂದು ಜನ ಅವರೇ, ಅದು 1 hourಗೆ. ಚಿಕ್ಕ ಮಕ್ಕಳಿಂದ ಹಿಡಿದು ಅಂಕಲು ಆಂಟಿದಿರು ಎಲ್ಲ ಅವರೇ. ಪಾಪ ಚಿಕ್ಕ ಮಕ್ಳಿಗೆ ಮಾಡ್ಸೋದು ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದೊಂದು ಇಲ್ಲಿ ಮುಖ್ಯ ಪಾಯಿಂಟು. ಮತ್ತು ಇಲ್ಲಿಂದ ನಾನು ತುಂಬ ಸ್ಲೋ ಆಗಿಬಿಡ್ತೀನಿ ಹೋಗೋದು, ಯಾಕಂದರೆ ಮುಂದೆ ಕ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ನಿಂತ್ಕೋತೀನಿ, ಜೊತೆಗೆ ಇನ್ನೂ ಬರ್ತಾನೆ ಇದ್ದಾರೆ. ಸೊ ಅದು ಮೇನ್ ಇಂಪಾರ್ಟೆಂಟು. 20 ರೂಪಾಯಿ ಅಂತೆ ಒಂದು ಮುಡಿಗೆ. ಓಕೆ, ಬಟ್ ಅದು ಸಿಕ್ಕಾಪಟ್ಟೆ ಜನ ಅವರೇ ಗುರು 1 hourಗೆ. ಅರಕೆ ಮುಡಿ 20, ಪಂಚಮುಡಿ 30 ಅಂತ. ಸೊ ನನಗೆ ಪಂಚಮುಡಿ ಅಂದರೆ ಗೊತ್ತಿಲ್ಲ, ಕೇಳಿ ಹೇಳ್ತೀನಿ. ಬಟ್ ಆದರೂ ಏನು ಚೆನ್ನಾಗಿ ಗುರು, 1 hourಗೆ ಇಷ್ಟು ಜನ. ಆ್ಯಕ್ಚುಲಿ ಎಲ್ಲ ವೆಯ್ಟಿಂಗಲ್ಲಿ ಇರ್ತಾರಲ್ಲ, ಬಂದ್ಬಿಡ್ತಾರೆ ಬೇಗ. ಇಲ್ಲೆಲ್ಲ ಲೈನು ಹೋಯ್ತಿದೆ, ನನ್ನ ಲೈನೇ ಹೋಯ್ತಿಲ್ಲ ಮುಂದಕ್ಕೆ. ಈಗ ಹೋಗ್ತಾವ್ರೆ, ಹೋಗೋಣ ಬೇಗ ಬೇಗ ಆದರೆ ಸ್ವಾಮಿ ದರ್ಶನ ಬೇಗ ಬೇಗ ಮಾಡಿಕೊಂಡು ಊಟ ಪ್ರಸಾದ ಕೂಡ ಸಿಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ನೈಟ್ ದರ್ಶನ ಮಾಡ್ತಾ ಇರೋದು, ಅದು ಇಂಪಾರ್ಟೆಂಟು ನನಗೆ, ಖುಷಿ ವಿಚಾರ. ಕ್ಯೂ ನೋಡ್ಗೋರು, ಕ್ಯೂ ಎಷ್ಟೈತೆ ಯಪ್ಪ, ಭಯಂಕರ ಕ್ಯೂ ಐತೆ. ಬಟ್ ಆ ಕಡೆ ಈ ಕಡೆ ಎಲ್ಲ ಖಾಲಿ ಇದೆ. ಒಂದು ಸ್ವಲ್ಪ 4-5ರಿಂದ ಒಂದು 8 ರೋ ಜನ ತುಂಬವ್ರೆ ನೋಡಿ ಇಲ್ಲೆಲ್ಲ. ಆ್ಯಕ್ಚುಲಿ ಇಲ್ಲಿ ಈಗ ಟಿಕೆಟ್ ತೊಗೋಬೇಕು ನಾನು. ಸೊ ಅವಾಗಿಂದ ಟಿಕೆಟ್ ತಗೊಳ್ಳೋಕ್ಕೆ ಕ್ಯೂ ನಿಂತಿದ್ದೆ, ಓಕೆನಾ. ಸೊ ಇವಾಗ ಇಲ್ಲಿ 20 ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂಡೆ. ಇದು ಅರಕೆ ಮೂಡಿಗೆ 20 ರೂಪಾಯಿ ಟಿಕೆಟ್ ತೊಗೋಬೇಕು. 20 ರೂಪಾಯಿ ಟಿಕೆಟ್ ತೊಗೊಂಡು ಮತ್ತೆ ಮುಂದೆ ಹೋಗಿ ಇನ್ನೊಂದು ಟಿಕೆಟ್ ಎಕ್ಸ್ಚೇಂಜ್ ಮಾಡಬೇಕಂತೆ. ಸೊ ಹೋಗೋಣ ಬನ್ನಿ ನೋಡೋಣ. ಇಲ್ಲಿ ಹೋಗಿ ಸ್ಟೆಪ್ಸ್ ಹತ್ತಿ ಮತ್ತೆ ಲೆಫ್ಟ್ ತೊಗೊಂಡು ನೋಡಿ, ಇಲ್ಲಿ ಬೇರೆ ಆ ಚೀಟಿ ಇಸ್ಕೊಂಡು ಬೇರೆ ಚೀಟಿ ಕೊಡ್ತಾರೆ. ಸೊ ಇದಕ್ಕೆ ಮತ್ತೆ ನಾನು 20 ರೂಪಾಯಿ ಕೊಡಬೇಕು. ಸೊ ದುಡ್ಡು ಕೊಟ್ಟು ಚೀಟಿ ತೊಗೊಂಡ್ರೆ ಬ್ಲೇಡ್ ಕೊಡ್ತಾರೆ ನನಗೆ. ಮತ್ತು ಯಾವ ಜಾಗಕ್ಕೆ ಹೋಗ್ಬೇಕು, 1 2 3 4 5 ಸೀರಿಯಲ್ ನಂಬರ್ ಇರುತ್ತಲ್ಲ, ಸೊ ಯಾವ್ದು ಕೊಡ್ತಾರೆ ಅಂತ ನನಗೆ ಗೊತ್ತಾಗುತ್ತಿಲ್ಲ. ನನಗೆ 7 ಕೊಟ್ಟರು, ಸೊ ನನಗೆ 7 ಕೊಟ್ಟರು. ಚೀಟಿ ಬದಲಾಯಿಸಿ ಬೇರೆ ಚೀಟಿ ತೊಗೊಂಡಿದ್ದಕ್ಕೆ ನಂಬರ್ 7 ಕೊಟ್ಟರು. ಸೊ ನಮಗೆ ಇವಾಗ ಮುಂದೆ ಹೋಗ್ತಿದ್ದಾರಲ್ಲ, ಅವ್ರ ಹಿಂದೆ ಹೋಗಿ ಕೊಡ್ತಾ ಇದ್ರೆ ಅವ್ರದ್ದಾದ್ಮೇಲೆ ನನಗೆ ಇಟ್ಕೊಂಡು ಹೊಡಿತಾರೆ. ಸೊ ಅದಾದಮೇಲೆ ಆಚೆ ಹೋಗ್ಬೇಕು, ಹೊಡಿತಾರೆ. ನೋಡು ಗುರು, ಜನ ಎಷ್ಟವ್ರೆ, ಜನನೇ ಇಲ್ಲ ಅಂತಿದ್ನಲ್ಲ ನಾನು. ಅವರೇ ಆ್ಯಕ್ಚುಲಿ ನಾನು ಜನನ ಅಷ್ಟೇ ಅನ್ಕೊಂಡೆ, ಬರೋಷ್ಟರಲ್ಲಿ ಆಲೆ ಎಷ್ಟೋ ಜನ ಆಚೆ ಹೋಗ್ಬಿಟ್ಟವ್ರೆ ಮುಡಿ ಓಡಿಸ್ಕೊಂಡು. ನಾನೇ ಲೇಟು ಅಂದ್ಕೋತಾ ಇದ್ದೀನಿ. ನಾನೇನು ಲೇಟಾಗಿ ಜನ ಇರಲ್ಲ ಅಂದ್ಕೊಂಡೆ. ಸಂಜೆ ಜನ ಕಾಯ್ತಾರೆ ಗುರು. ನೋಡಿ ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಲೈನ್ಗೆ, ಅಂದರೆ 4 ಜನಕ್ಕೆ ಒಂದು ಲೈನ್ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಸೊ 4 ಜನ 1 2 3 4 5 ನಂಬರ್ ಇರ್ತಾ, ಅವ್ರು ಕರ್ದು ಹೊಡಿತಾರೆ. ನನ್ನ ಲೈನಲ್ಲಿ ನಾನೇ ಲಾಸ್ಟು. ನಾನು ಆದಮೇಲೆ ಗೇಟ್ ಹಾಕಿದ್ರು. ಅದಾದಮೇಲೆ ಬಂದ್ರೇನೋ ಗೊತ್ತಿಲ್ಲ. ನೋಡಿ ನಾನು ಹಿಂದೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಈಗಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೋರ್ಡ್ ಹಾಕ್ಬಿಡ್ತೀನಿ. ಸೊ
ನಂದು ಗುಂಡೋಡ್ಸ್ಕೊಂಡು ಆದಮೇಲೆ ನನ್ನ ಮತ್ತೊಂದು ಅವತಾರ ಇದು. ಸೊ ಚೆನ್ನಾಗಿದ್ದೀನಲ್ಲ. ಫೈನಲಿ ನಾವು ಕೂಡ ಗುಂಡು ಹೊಡ್ಸ್ಕೊಂಡ್ವಿ. ಮಂಡೆ ಕೊಟ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಇದು ಎಕ್ಸಿಟ್ ಪಾಯಿಂಟು, ನಿರ್ಗಮನ ದಾರಿ. ಇಲ್ಲೋ ಲೆಫ್ಟ್ ಸೈಡಲ್ಲಿ ಟೋಪಿ ಮರ್ತವ್ರೆ, ಒಂದು ಟೋಪಿ ತಗೊಬಿಡೋಣ ಅಲ್ವಾ? ಹಂಗೆ ಹಾಚ್ಕೋದ್ರೆ ಚೆನ್ನಾಗಿರುತ್ತೆ. ಟೋಪಿ ತಗೊಳ್ಳೋಣ ಬೇಡವಾ? ಟೋಪಿ ತಗೋಬೋದು, ಬಟ್ ಎಲ್ಲ ಪ್ಲೇನ್ ಐತೆ. ಸಾರಿ, ಪ್ಲೇನ್ ಇಲ್ಲ. ನನಗೆ ಈ ಥರ ಎಲ್ಲ ಅಜಿತ ಜಾತ್ರೆ ಇಷ್ಟ ಆಗಲ್ಲ. ಬೇಡ ಅಂತ ಬಂದ್ಬಿಟ್ಟೆ. ಅಲ್ಲಿ ಬೇರೆ ಕಡೆ ಎಲ್ಲಾರು ತಗೊಳ್ಳೋಣ ಅಂದ್ಬಿಟ್ಟು ಆಚೆ ಬಂದೆ ಗುರು. ಹೋಗೋಕೆ ಬೆಳಕಿತ್ತು, ಇವಾಗೆಲ್ಲ ಫುಲ್ಲು ಕತ್ಲೆ ಆಗ್ಬಿಟ್ಟೈತೆ. ಸೊ ಗುಂಡೋಡ್ಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಆ ಪಾಪು ಚೆನ್ನಾಗಿ ಗುಂಡು ತೆಗೆಸ್ಕೊತು ಅಂದರೆ ಚೆನ್ನಾಗಿ ತೆಗೆಸ್ಕೋತು. ಸೊ ಆಚೆ ಬಂದು ಆಯಿತು. ಇವಾಗ ರೂಮ್ ಬುಕ್ ಮಾಡಿದ್ದೀನಲ್ಲ, ಆ ರೂಮಲ್ಲಿ ಹೋಗಿ ಆ್ಯಕ್ಚುಲಿ ಇಷ್ಟು ಸಂಜೆ ಹೊತ್ತಲ್ಲಿ ನನಗೆ ಫಸ್ಟ್ ಟೈಮ್ ಧರ್ಮಸ್ಥಳದಲ್ಲಿ ಸ್ಟೇ ಇರೋದು. ಸೊ ಮುಂಚೆ ಇರಲಿಲ್ಲ ನಾನು. ಸೊ ಮ್ಯಾಕ್ಸಿಮಮ್ ಅಂದರೆ ಮಧ್ಯಾಹ್ನ 12 ಗಂಟೆ ಅಷ್ಟೇ ಎಷ್ಟು ಇರ್ತಿದ್ದು. ಇವತ್ತೆಷ್ಟವರೆಗೂ ಇರೋದು. ಇವತ್ತು ನೈಟ್ ನೋಡ್ಬೋದು ಧರ್ಮಸ್ಥಳದ ರಾತ್ರಿಯ ಒಂದು ಏನಂತ ಹೇಳ್ತಾರೆ, ಶ್ರೀ ಮಂಜುನಾಥ ಸ್ವಾಮಿಯವರ ಸನ್ನಿಧಿಯಲ್ಲಿ ಇವತ್ತು ನೈಟ್ ಸ್ಟೇ ಇದ್ದೀವಿ. ಸೊ ನೈಟ್ ವ್ಯೂ ಕೂಡ ಇಲ್ಲಿ ನೋಡ್ಬೋದು. ಧರ್ಮಸ್ಥಳದ ನೈಟ್ ವ್ಯೂ. ಲೈಟ್ ಯಾವುದು ಆನ್ ಆಗಿಲ್ಲ ಗುರು, ತೋರ್ಸೋಣ ಅಂದ್ಕೊಂಡೆ, ಬಟ್ ಯಾಕೋ ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ. ಮೋಸ್ಟ್ಲಿ ಮುಗಿತಲ್ಲ ದೀಪೋತ್ಸವ ಸ್ವಾಮಿಗಳು, ಅದಕ್ಕೆ. ಫೈನಲಿ ನಾವು ಮುಡಿಯನ್ನು ಮಾಡಿಸಿ ಇವಾಗ ಮತ್ತೆ ರೂಮಿನ ಹತ್ರ ನಮ್ಮ ಪ್ರಯಾಣ. ಲಾಸ್ಟ್ ಟೈಮ್ ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತಿದೆ, ಇವಾಗ ಮತ್ತೆ ಧರ್ಮಸ್ಥಳ. ಹೋದ್ರೆ ತುಂಬ ಉದ್ರಿ ಹೋಗಿದ್ದಲ್ಲ. ಸ್ವಾಮಿಯವರ ಮುಂಭಾಗ. ಸೊ ದರ್ಶನಕ್ಕೆ ನಾವು ರೆಡಿ ಆದ ಮಂಚೆ ಹಾಕೊಂಡಿರೋ ಅವತಾರ ಆಗಿತ್ತು. ಸೊ ಮತ್ತೆ ಮುಂದಿನ ಸ್ವಾಮಿಯ ದರ್ಶನ ಮತ್ತೆ ರೂಮ್ ಮಾಡೋದು ಹೆಂಗೆ ಅನ್ನೋ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ, ಕ್ಯಾಮ್ರಾಮ್ಯಾನ್ ಚಂದ್ರಶೇಖರ್ ಜೊತೆ ಮುಸ್ಸಂಜೆ ನಗು ಧರ್ಮಸ್ಥಳ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.